ಬರ ಸೂರ್ಯ. ಯಾಕೋ ಬೇಜಾರು? ಆ ಗಾಡಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಗಾಡಿಗೇನು BBMPಲಿ ಆರಾಮಾಗೇ ಇದೆ. ಆದರೆ ಮೀನಾ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳು. ಕಂಪ್ಲೇಂಟ್ ಕೊಟ್ಟೋದು ಯಾರು ಸೂರ್ಯ? ಏರಿಯಾದಲ್ಲಿ ನಿಂಗೆ ಆಗದೆ ಇರೋರು ಯಾರಿದ್ದಾರೆ? ನನಗೆ ಊರಿನವ್ರು ಚಿಂತೆ ಇಲ್ಲ ಕಣ, ನಮ್ಮ ಮನೆಯವ್ರ ಮೇಲೆ ಅನುಮಾನ. ಯಾರನ್ನ ಕೇಳೋದು? ಸತ್ಯ ಹೇಳಿರಿಲ್ಲ ಕಣಲೇ, ಬರೀ ಸೇಡ್ ಸಾಧಿಸೋರು ಮಾತ್ರ ಇರೋದು. ಅವಳು ಪಾಡಗಳು ಹೂ ಕಟ್ಕೊಂಡಿದ್ಲು, ಅದನ್ನು ಹಾಳು ಮಾಡಿಬಿಟ್ರು. ಹೋಗ್ಲಿ ಬಿಡ, ಸಿಸ್ಟರು ಆರಾಮಾಗಿ ರಿಲ್ಯಾಕ್ಸ್ ಆಗಲಿ. ಇಲ್ಲ ಕಣೋ, ಪಾಪ ಕಣ ಅವಳು. ಚಿಕ್ಕ ವಯಸ್ಸಿಂದ ಹೂಗಳ ಜೊತೆನೇ ಬೆಳೆದವಳು. ನಮಗೆಲ್ಲ ಈ ಹೂ ಅನ್ನೋದು ಒಂದು ವ್ಯಾಪಾರದ ವಸ್ತು ಅಷ್ಟೇ, ಆದರೆ ಅವಳಿಗೆ ಹಂಗಲ್ಲ. ಒಂಥರ ಸೆಂಟಿಮೆಂಟು ಕಣೋ. ಕ್ಲೋಸ್ ಫ್ರೆಂಡ್ಸ್ಗಳಿಗಿಂತ ಕ್ಲೋಸ್ ಅವಳಿಗೆ ಈ ಹೂಗಳು ಅಂದರೆ. ಹೂವಿನಂತ ಅಪ್ಪನ್ನ ಎಷ್ಟು ಬೇಗ ಕಳ್ಕೊಂಬಿಟ್ಲು. ಅಪ್ಪ ಹೇಳ್ಕೊಟ್ಟಿದ್ದು ವ್ಯಾಪಾರನೂ ಕಳ್ಕೊಂಬಿಟ್ಲು. ಈಗ ಅವಳ ಜೊತೆ ಗಾಡಿನೂ ಇಲ್ಲ. ಪಾಪ ಗುರು ಅಂತ ಬಡಪಾಯಿ ಮನಸ್ಸಿಗೆ ನೋವು ಮಾಡಿಬಿಟ್ರಲ್ಲ ಇವರೆಲ್ಲ ಸೇರಿಕೊಂಡು. ಪಾಪ ಅವಳ ಜೀವನದಲ್ಲಿ ಒಂದೇ ಒಂದು ಸಂತೋಷ ಪಡೋ ವಿಷಯನೇ ಇಲ್ವಲ್ಲೋ. ಏಯ್, ಯಾಕೋ ಹಂಗಂತ್ಯ? ನೀನಿಲ್ವೇನೋ? ನಿನ್ಗಿಂತ ಸಿಸ್ಟರ್ನ ಇನ್ಯಾರು ಚೆನ್ನಾಗಿ ನೋಡ್ಕೊಳಲ್ಲ ಕಣ. ನಾನೇನೋ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಗುರು. ಆದರೆ ಬೇರೆ ಗಂಡಸರಲ್ಲ, ಅವ್ರವ್ರ ಹೆಂಡ್ತಿನ ಶಾಪಿಂಗು ಅದು ಇದು ಅಂತ ಎಲ್ಲ ಕಡೆ ಸುತ್ತಾಡಿಸ್ತಾ ಇರ್ತಾರೆ. ನಾನು 3 ತಿಂಗಳಿಗೆ ಒಂದು ಮಸಾಲೆ ಪುರಿ ಕೊಡ್ಸಿದ್ರೆ ಹೆಚ್ಚು. ಪಾಪ ಒಂದೇ ಒಂದು ದಿನ ಅವಳು ನನ್ನ ಹತ್ರ ಬಂದು, ರೀ ಇವತ್ತು ನನ್ನ ಅಲ್ಲಿ ಕರ್ಕೊಂಡೋಗಿ ಅದು ಕುಡಿಸಿ ಸುತ್ತಾಡಿಸಿ ಅಂತ ಒಂದು ದಿವಸ ಕೇಳ್ದವಳಲ್ಲ. ಅಂತ ಬಡಪಾಯಿ ಮನ್ಸಿಗೆ ನೋವು ಮಾಡ್ತಾರೆ ಇವರೆಲ್ಲ. ಅವನ ಅಜ್ಜಿ ಹಿಂಗಾರ ಮಾಡಿ ಒಂದು ದೊಡ್ಡ AC ರೂಮ್ ಬಾಡಿಗೆ ತಗೊಂಡು ಅದ್ರ ತುಂಬ ಹೂಗಳು ಹಾಕ್ಬಿಟ್ಟು ಮಾರಾಟ ಕೊಟ್ಬಿಡ್ಬೇಕು ಇವಳಿಗೆ. ಹೆಂಗಿದೆ? ಅದಂಗಾಗಲ್ಲ ಕಣೋ. ಹೂ ಹಣ್ಣು ಅಂದ್ರೆ 4 ಜನಕ್ಕೆ ಕಾಣಂಗಿರ್ಬೇಕು, ಅವಾಗಲೇ ವ್ಯಾಪಾರ ಆಗೋದು. ಶೋರೂಮಲ್ಲಿ ಬಿಸ್ನೆಸ್ ಮಾಡ್ದಂಗೆ ಅಲ್ಲ ಕಣೋ ಅದು. ನೀನೇನ್ರ ಮಾಡೋದಿಲ್ಲ ಮಗ. ಅವಳು ಗೋಲ್ಡ್ ನನ್ನ ಕೈ ನೋಡೋಕ್ಕಾಗ್ತಾ ಇಲ್ಲ ಕಣ. ಲೋ ಸೂರ್ಯ, ಫ್ರೆಂಡ್ಸ್ಗಳಾಗಿರೋ ನಮ್ಮ ಕಷ್ಟನೇ ನೀನು ತಡ್ಕೊಳಲ್ಲ. ಅದಕ್ಕೆ ನೀನು ಹೆಂಡ್ತಿ ಕಣೋ, ಅವ್ರ ದುಃಖನ ಹೆಂಗೋ ತಡ್ಕೊತೀಯ? ಹಲೋ, ಮಾಡೋಕ್ಕೆ ಬೇರೆ ಕೆಲಸ ಇಲ್ವೇನಮ್ಮ ನಿನಗೆ? ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು, ದುಡ್ಡು ಕಳಿಸೋ ಅಂತ ಹೇಳೋದು. ಹಿಂಗೆ ಅಲ್ಲಿ ಚೆನ್ನಾಗಿರಲ್ಲ ನೋಡು ಮುಂದೆ. ಏನಿಲ್ಲ ವಿನಯ, ಅಜ್ಜಿಗೆ ಅವರೆಕಾಳು ಚಿಂತೆ ಅಂತಂದರೆ ಮೊಮ್ಮಗಳಿಗೆ ಮಾವಿನಕಾಯಿ ಚಿಂತೆ ಅಂತೆ. ಸುಮ್ಮನೆ ಕೈಗಳು ಹೋಗ ಅಲ್ಲಿ 4 ಕಿಲೋಮೀಟ್ರ್ ದೂರ ತೆಗೆದುಕೊಂಬ ಹೋಗಿ, ಕಣ್ಣು ಕಾಣಿಸ್ಕೊಬೇಡ ಹೋಗಿ. ಸುಮ್ಮನೆ ಹೆಂಡತಿ ಜೊತೆ ಕೂಗಾಡ್ತಾ ಇರ್ತಾನೆ. ಪಾಪ ಹೆಣ್ಮಗು ಫೋನ್ ಮಾಡಿ ಏನು ಕೇಳ್ತು? ಏನೋ ಆನ್ಲೈನು ಶಾಪಿಂಗ್ ಮಾಡಬೇಕು, ಸ್ವಲ್ಪ ದುಡ್ಡು ಕಳ್ಸಿನ ಕೇಳ್ದು. ಅದನ್ನು ಕಳ್ಸೋಕ್ಕಲ್ಲ ನನಗೆ. ಆನ್ಲೈನಲ್ಲೇ ಕೊಂಡ್ಕೊಂಡ್ರೆ ಅವ್ರಿಗಾದ್ರೂ ವ್ಯಾಪಾರ ಆಗತ್ತಪ್ಪ ಅಲ್ವಾ? ಆನ್ಲೈನ್ ವ್ಯಾಪಾರ. ಚಿತಾ, ಒಂದು ಐಡಿಯಾ ಕಣ. ನಾವು ಯಾಕೆ ಆನ್ಲೈನಲ್ಲಿ ಹೂವಿನ ವ್ಯಾಪಾರ ಮಾಡಬಾರ್ದು? ಏಯ್, ಸಕತ್ತಾಗಿರುತ್ತೆ ಕಣೋ. ಹೆಂಗೋ ಮೀನಾಗೆ ಕೆಲವು ಕಸ್ಟಮರ್ಸು ಗ್ಯಾರಂಟಿ ಇದ್ದಾರೆ. ಅವರೇ ಇವಳ ಹತ್ರ ಬಂದು ಹೂ ತಗೊಳ್ಳೋ ಬದಲು ಇವಳೇ ಹೋಗಿ ಅವ್ರ ಹತ್ರ ಹೂ ಕೊಟ್ರೆ ಹೆಂಗಿರುತ್ತೆ? ಜೊತೆಗೆ ಮಾರ್ಕೆಟಿಂಗ್ ಮಾಡಿಬಿಟ್ರೆ ಇನ್ನೂ 10 ಜನ ಬಂದು ಹೂ ತಗೊಳ್ಬೋದು ಕಣ. ಏಯ್, ಸೂಪರ್ ಕಣ. ಇದು ಆಕ್ಚುಲಿ ಚೆನ್ನಾಗಿರೋದಂದ್ರೆ ಹಿಂಗಾನ ಮಾಡಿ ಕಷ್ಟಪಟ್ಟು ಡೇ ಅನ್ನೇ ದುಡ್ದು ಅವಳಿಗೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸ್ಬಿಡ್ತೀನಿ ಕಣ. ಓಡಾಡೋಕ್ಕೆ ಹೆಲ್ಪ್ ಆಗತ್ತೆ ಅವಳಿಗೆ. ಅಪ್ಪ, ನಿನಗೆ ನಾವೇ ಕಾಸು ಕೊಡಬೇಕು, ನೀನು ಯಾಕೆ 1 ತಿಂಗಳು ಕಷ್ಟಪಡಬೇಕು? ಲೋ, ಎಷ್ಟೈತೆ ತೆಗಿರೋ. ಲೇ ಯಾಕೋ ಸುಮ್ಮನೆ ನನ್ನಿಂದ ನಿಮಗೆ ತೊಂದರೆ ಬೇಡ ಕಣ್ರೋ. ಅಪ್ಪ, ನಮ್ಮ ತೊಂದರೆಗೆ ನಿನ್ನ ಕಾರೇ ಮಾರ್ಕೊಂಡಿದ್ಯಾ? ಅಂಥದ್ರಲ್ಲಿ ನಾವು 1 ದಿನದ ಬಾಡಿಗೆ ನಿನಗೆ ಕೊಟ್ಟರೆ ಏನಾಗಲ್ಲ. ತೆಗಿಯಲ್ಲ, ಹಿಡ್ಕೊಂಬಗ. ಓ ಸೂರ್ಯ, ನಮ್ಮ ಯೋಗ್ಯತೆಗೆ ಇರೋದೇ ಇಷ್ಟು ಕಣೋ. ಇದ್ರಲ್ಲಿ 2 ವೀಲರ್ ಬರುತ್ತಾ? ಓ ಹಂಗ? ನನ್ನ ಹತ್ರನೂ ಒಂದು ಸ್ವಲ್ಪ ದುಡ್ಡಿದೆ ಕಣ. ಎಲ್ಲ ಅಡ್ಜಸ್ಟ್ ಮಾಡಿ ಇವಾಗಲೇ ಹೋಗಿ ಗಾಡಿ ಕೊಡಿಸ್ಬಿಡ್ತೀನಿ. ಮಗ, ಹಂಗೆ ಕಂಪ್ಲೇಂಟ್ ಕೊಟ್ಟವ್ರಿಗೆ ಒಂದು ಗತಿ ಕಾಣಿಸ್ ಮಗ. ಲೇವಿನಿಯ, ನಮಗೆ ಗೆಲ್ಲೋ ಆಸೆ ಇದೆ, ಆದರೆ ಯಾರನ್ನೂ ಸೋಲ್ಸೋ ಆವೇಶ ಇಲ್ಲ. ಅವ್ರು ನಮಗೆ ಎಷ್ಟಾದರೂ ತೊಂದರೆ ಮಾಡಲಿ, ನಾವು ಗೆದ್ದೇ ಗೆಲ್ತೀವಿ ಅಂತ ಗೆದ್ದು ತೋರಿಸ್ತೀನಿ. ಬರ್ತೀನಿ ಮಗ, ನನಗೆ ಬರಲ್ಲ. ನೀವು ಯಾಕ್ರೋ ಇರ್ಬಾರ್ದನ್ನೆಲ್ಲ ಎಣಿಸಿ ನನ್ನ ಕೈಗೆ ಇಟ್ಬಿಟ್ಟಿದ್ದೀರಾ? ಹೋಗ್ರೋ, ಹೋಗಿ ದುಡ್ಕೊಳ್ಳಿ ಹೋಗಿ. ಹಸುವಾದ್ರೆ ನಮ್ಮನ್ನು ದುಡ್ಡು ಬಿಟ್ಟು ಬೇರೆ ಇನ್ನೇನೂ ಕಾಪಾಡೋದಿಲ್ಲ. ಹೋಗಿ ಹೋಗಿ ಡ್ಯೂಟಿ ಮಾಡಿ ಹೋಗಿ, ಸಂಜೆ ಸಿಗೋಣ. ಸರಿ ಮಗ, ಆಯ್ತು. ಬಾಯ್ ಬಾಯ್. ಅಣ್ಣ, ಎಷ್ಟಾಯ್ತು? ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. ಸರ್ ಕೂತ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ, ಅರ್ಜೆಂಟಾಗಿ ಒಂದು ಹೊಸ ಗಾಡಿ ಬೇಕಾಗಿತ್ತಲ್ಲ. ಇದೆ ಸರ್, ಯಾವ ಬೈಕ್ ಬೇಕು ಹೇಳಿ. ಸರ್ ಇದು ಜೆಂಟ್ಸ್ ಗಾಡಿ ಅಲ್ಲ, ಈ ಲೇಡೀಸ್ ಇರತ್ತಲ್ಲ. ಹಾಂ ಇದೆ ಸರ್, ಬನ್ನಿ ತೋರಿಸ್ತೀನಿ. ಸರ್ ಒಂದು ನಿಮಿಷ, ನೀವು ತೋರಿಸೋದಕ್ಕಿಂತ ಮುಂಚೆ ಒಂದು ವಿಷಯ.
ಈ ಗಾಡಿ ಹಿಂದೆ ಒಂದು ಬಾಕ್ಸ್ ಹಾಕೋತಾರಲ್ಲ, ಅದೇ ಈ ಡೆಲಿವರಿ ಹುಡುಗರೆಲ್ಲ ಇಟ್ಕೊಂಡು ಹೋಗ್ತಾರಲ್ಲ, ಆ ಥರದೊಂದು ಬಾಕ್ಸ್ ಬೇಕು. ನಮ್ಮ ಎಂಡ್ರು ಅದರೊಳಗೆ ಹೂವೆಲ್ಲ ಇಟ್ಕೊಂಡು ಮಾರಬೇಕು. ಆ ಥರದ್ದು ಏನಾದರೂ ಮಾಡ್ಕೊಡಕ್ಕಾಗತ್ತಾ? ಆಗುತ್ತೆ ಸರ್, ಬಾಕ್ಸ್ ಇದೆ, ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಹೌದಾ? ಹಾಂ ಸರಿ ಆಯ್ತು ತೋರಿಸಿ. ಸರ್ ಬನ್ನಿ ಸರ್. ಹಾಂ. ನಮ್ಮ ಹತ್ರ ಇಷ್ಟು ಗಾಡಿಗಳಿದೆ ಸರ್, ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರು? ಓ ಸರ್, ಇದು ಈ ಎಲ್ಲ ಕಲರ್ಗಳು ಮಿಕ್ಸ್ ಆಗಿ ಬರೋ ಥರದ್ದು ಯಾವುದು ಗಾಡಿ ಇಲ್ವಾ? ಹಾಗೆಲ್ಲ ಇಲ್ಲ, 2 ಕಲರ್ ಕಾಂಬಿನೇಷನ್ ಇದೆ ಅಥವಾ ಸಿಂಗಲ್ ಕಾಂಬಿನೇಷನ್ ಇದೆ ಸರ್. ಹೌದೇ? ಹಲೋ, ನಮಗೆ ಯಾವ ಬಣ್ಣ ಇಷ್ಟ ಹೇಳ್ಬಿಡಿ. ಯಾಕೆ ಏಯ್, ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲ್ವ ತಾವು? ಏನಕ್ಕೆ ಅಂತ ಕೇಳ್ತಿರೋದು. ಯಾವ ವಿಷಯದಲ್ಲಿ, ಯಾವ ವಸ್ತುನಲ್ಲಿ ಅಂತ ಹೇಳಿದ್ರೆ ಅಲ್ವಾ ಹೇಳೋದಕ್ಕಾಗೋದು. ಆಲ್ ಟೈಮ್ ಫೇವ್ರೆಟ್ ಕಲರ್ ಬಗ್ಗೆ ಹೇಳಮ್ಮ. ಏನ್ ಸೀರೆಗಿರೆ ತರ್ತಿದ್ದೀರಾ? ಹಂಗೆ ಅನ್ಕೋ. ರೀ, ನನ್ನ ಮನಸ್ಥಿತಿ ಏನು, ನೀವೇನ್ ಕೇಳ್ತಿದ್ದೀರಾ? ನನ್ಗೇನು ಬೇಡ, ನೀವು ಬನ್ನಿ. ಏಯ್, ನಿನಗೆ ಇಷ್ಟವಾದ ಕಲರ್ ಹೇಳಮ್ಮ ಅಂತಂದ್ರೆ ನನ್ನ ತಲೆಕಾಯಿಗಳು ಸುತ್ತ ಬರೋವರೆಗೂ ನೀನು ಸುಮ್ಮನೆ ಕುಯ್ತಾ ಇದೆಯಲ್ಲ ನೀನು. ಸುಮ್ಮನೆ ಪೊಗಳೆ. ಬ್ಲ್ಯಾಕ್. ಎಲ್ಲದ್ರಲ್ಲೂ? ಹೌದು. ಆಯ್ತಲ್ಲ, ಫೋನ್ ಇಡಿ. ಸರ್, ಇದು ಬ್ಲ್ಯಾಕ್ ಕಲರ್ ಸರ್. ಬ್ಲ್ಯಾಕ್ ಕಲರ್ ಇದೆ ಸರ್. ಸರ್ ಲೋನ್ ಫುಲ್ ಕ್ಯಾಶಾ? ಸದ್ಯಕ್ಕೆ ಲೋನೇ ಸರ್. ನನ್ನ ಹತ್ರ ಒಂದು ಸ್ವಲ್ಪ ಹಣ ಇದೆ, ಅದನ್ನು ಕೊಡ್ತೀನಿ. ಫಾರ್ಮಾಲಿಟೀಸ್ ಎಲ್ಲ ಕ್ಲಿಯರ್ ಮಾಡೋಣ, ಬನ್ನಿ ಸರ್. ಹಾಂ ಹ್ಞೂ ಸರ್. ಹೇಳಯ್ಯ ಸೂರ್ಯ. ಅಪ್ಪ ಎಲ್ಲಿದ್ಯಾ? ಮನೆ ಒಳಗೆ. ನಾನು ಮನೆ ಹೊರಗಿದ್ದೀನಿ. ಸಕ್ಕರೆ ಕೈ ಹಿಡ್ಕೊಂಡು ಜೋಪಾನವಾಗಿ ಹೊರ ಕರ್ಕೊಂಬ. ಯಾಕೋ? ಕಾರಣ ಇದೆ ಬಾಪ. ಬರೀ ಕುತೂಹಲ ಕಣಯ್ಯ ನಿಂದು. ಸರಿ ಇರು. ಏ ಶಾಂತಿ, ರೋಹಿಣಿ, ಇನ್ನೂ ಸ್ವಲ್ಪ ಜಾಸ್ತಿ ತಿನ್ಸು. ನಾನು ಕೇಳಕ್ಕೆ ಹೋದ್ಮೇಲೆ ಇಂಥ ಮೆಮೊರೀಸ್ ಎಲ್ಲ ನಮ್ಗೆ ಜಾಸ್ತಿ ಬೇಕು. ಏನ್ ಕಮ್ಮಿ ಇಲ್ಲ. ಅಲ್ಲ ಮನೋಜ್, ನಾನು ಹೇಳಿದ್ದೆಲ್ಲ ನೀವು. ಸೂರ್ಯ ಫೋನ್ ಮಾಡ್ತಾ ಇದ್ದಾನೆ. ಹಲೋ. ಓ ಸಾರ್, ತಾವು ಯಾವ ಪಾರ್ಕಲ್ಲಿದ್ದೀರಾ? ಲೈ, ಯಾವನ ನೀನು? ನನಗೆ ಪಾರ್ಕಲ್ಲಿ ಇರಲಿ, ಮನೇಲಿದ್ದೀನಿ. ಪೌಡ್ರು ಇಲ್ಲೇ ಇದೆ. ಬೀರ್ ನೀವು ಹೊರ ಕರ್ಕೊಂಬಪ್ಪ, ಒಂದು ಸ್ವಲ್ಪ ಮಾತಾಡೋದಕ್ಕಿದೆ. ರೋಹಿಣಿ, ಬಾ, 1-2 ನಿಮಿಷ ಆಚೆ ಹೋಗ್ಬರೋಣ. ಹಲೋ. ಓ ಮಂಗ್ಯಪ್ಪ, ಎಲ್ಲಿದ್ಯಾ? ಮನೆ ಕಣೋ. ತೋನಪ್ಪ ಬಿಡಿ, ಜೊತೆಲಿದ್ದಾಳೆ. ಕರ್ಕೊಂಡು ಹೊರಗೆ ಬಾ. ಯಾಕೆ ಏನು ಅಂತ ಏನೂ ಕೇಳಕ್ ಹೋಗ್ಬೇಡ. ಸರಿ ಶ್ರುತಿ, ಬಾ 1 ನಿಮಿಷ. ಎಲ್ಲಿಗೆ ರವಿ? ಎಲ್ಲಿಗೆ, ಯಾಕೆ ಅಂತ ಕೇಳ್ಬಾರ್ದಂತೆ, ಬಾ. ಹಲೋ ಮೇಡಮು, ಹೊರಗೆ ಬನ್ನಿ 1 ನಿಮಿಷ. ರೀ, ಅಡಿಗೆ ಮಾಡಬೇಕು, ಎಲ್ಲರೂ ಹಸ್ಕೊಂಡಿದ್ದಾರೆ. ನೀನು ಹೊರಗೆ ಬಾರೆ. ಹೊರಗೆ ಬಂದು ಇದನ್ನ ನೋಡ್ತಿದ್ದಂಗೆ ಶಾಕಾಗಿ ಯಾರಿಗೂ 4-5 ದಿನ ಹೊಟ್ಟೆನೇ ಹಸಿಯಲ್ಲ. ಏನ್ರಿ ಅದು? ಏನಪ್ಪ ಇದು? ಯಾಕೆ ಎಲ್ಲರೂ ಒಂದೇ ಸಮಯ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ಕೊಂಡು? ಅಂದ್ರೆ ಎಲ್ರೂ ಕರೆದಿದ್ದೀರಾ? ಹೌದು, ಕರೆದಿದ್ದೀನಿ. ಏನಿವಾಗ? ಬಾರೆ ಸುಮ್ಮನೆ. ಸರಿ, ಬಂದೆ. ಅಯ್ಯೋ, ಏನ್ರಿ ಕೂಗಿದ್ದು? ಮಾ, ಹೋಗಿದ್ದು ಅಪ್ಪ ಅಲ್ಲ, ಸೂರ್ಯ. ಎಲ್ಲರೂ ಕರೆದ್ನಾ? ಅದೇನೋ ಹೊರಗಡೆ ಬನ್ನಿ ಅಂತ ಇದ್ದ. ಅತ್ತೆ, ಆ ಕಾರ್ಪೊರೇಷನ್ ಅವರು ಆ ತಳ್ಳೋ ಗಾಡಿನ ಎತ್ತಾಕೊಂಡು ಹೋದ್ರಲ್ಲ, ಅದನ್ನ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬಂದಿರ್ಬೇಕು. ಗಾಡಿ ಬಿಡಿಸ್ಕೊಂಡ್ ಬಂದಿರ್ಬೋದು, ಆದ್ರೆ ಅದೇನೋ ಲೈಸೆನ್ಸು ಅಂದ್ರಲ್ಲ, ಅದಿರ್ಬೇಕಲ್ಲ ಅಂಗಡಿ ಶುರು ಮಾಡಕ್ಕೆ. ಗಾಡಿ ಇಲ್ಲಿಡೋದಕ್ಕೆ ಗೌರ್ಮೆಂಟ್ ಒಪ್ಪಲ್ಲ. ಅಯ್ಯಯ್ಯಯ್ಯ, ಗೌರ್ಮೆಂಟ್ ಒಪ್ಪುತ್ತೋ ಇಲ್ವೋ, ನೀನು ಒಪ್ಪಲ್ಲ ಅನ್ನೋದು ಆಡ್ಬೇಡ. ನೀನು ಈಗ ಆಡೋದು ನೋಡಿದ್ರೆ ನೀನೇ ಕಂಪ್ಲೇಂಟ್ ಕೊಟ್ಬಿಡ್ತೀಯೇನೋ ಅನ್ಸುತ್ತಪ್ಪ ನನಗೆ. ನಾನೇ ಕಂಪ್ಲೇಂಟ್ ಕೊಡ್ಲಿ? ನಾವು ಅದಕ್ಕೆ ಸೇರಿರೋದು. ಅವನೇನೋ ಕರಿತಾ ಇದ್ದಾನೆ, ಅದೇನು ಅಂತ ನೋಡೋಣ ಬನ್ನಿ. ರೋಹಿಣಿ, ಬಾರಿ. ಬನ್ನಿ.